Hello friends, welcome to Inca Physics YouTube channel. Today we are going to discuss about the concept of acceleration. So ಇವತ್ತು acceleration ಅಂದ್ರೇನು ಅಂತ ತಿಳ್ಕೊಳ್ಳೋಣ ಬನ್ನಿ. Okay. So what do you mean by acceleration? ಸೊ ನೀವು ಈಗೆಲ್ಲ ಕೇಳಿದೀವಲ್ವಾ ವೆಹಿಕಲ್ ಅಲ್ಲಿ ಎಕ್ಸಲೇಟರ್ ಅಂತ ಹೇಳ್ತೀವಲ್ವಾ ಆಕ್ಸಿಲರೇಟರ್. ಸೊ ಆ ಆಕ್ಸಿಲರೇಟರ್ ಎಂತಕ್ಕೆ ಯೂಸ್ ಮಾಡ್ತೀವಿ? ಗಾಡಿ ಒಂದು ಬೈಕ್ ನ ಸ್ಪೀಡ್ ಅಪ್ ಅಥವಾ ಬೈಕ್ ಆರ್ ವೆಹಿಕಲ್, ಸೊ ವೆಹಿಕಲ್ ನ ಸ್ಪೀಡ್ ಅಪ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದೇ ತರ ಈ ಆಕ್ಸಿಲರೇಷನ್ ಅಂದ್ರೆ ಏನು? ಸೊ ಆಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಓಕೆ, ಆಕ್ಸಿಲರೇಷನ್ ಇಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಆರ್ ಇನ್ನೊಂದು ತರ ಹೇಳೋದಾದ್ರೆ ಚೇಂಜ್ ಇನ್ ದ ವೆಲಾಸಿಟಿ ಆಫ್ ಅನ್ ಆಬ್ಜೆಕ್ಟ್ ಇನ್ ಯೂನಿಟ್ ಟೈಮ್. ಓಕೆ, ಸೊ ಈ ಆಕ್ಸಿಲರೇಷನ್ ಫಾರ್ಮುಲಾ ಬಂದ್ಬಿಟ್ಟು ಚೇಂಜ್ ಇನ್ ವೆಲಾಸಿಟಿ. ಸೊ ವೆಲಾಸಿಟಿ ಚೇಂಜ್, ಫೈನಲ್ ಏನ್ ವೆಲಾಸಿಟಿ ಇದೆ, ಇನಿಷಿಯಲ್ ವೆಲಾಸಿಟಿ ಏನಿದೆ ಅಂತ ಹೇಳ್ಬಿಟ್ಟು, ಸೊ ಅದ್ರ ಡಿಫ್ರೆನ್ಸ್ ತಗೊಂತೀವಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಯಾವ ಒಂದು ಟೈಮ್ ಗ್ಯಾಪ್ ಅಲ್ಲಿ ವೆಲಾಸಿಟಿ ಚೇಂಜ್ ಆಗಿದೆ ಅಂತ ತಗೊಂತೀವಿ. ಸೊ ಆ ಒಂದು ರೇಷಿಯೋನೇ ನಮಗೆ ಆಕ್ಸಿಲರೇಷನ್ ಕೊಡುತ್ತೆ. ಓಕೆ, ಸೊ ಎಸ್ ಐ ಯೂನಿಟ್ ಆಫ್ ಆಕ್ಸಿಲರೇಷನ್ ಏನು? ಎಸ್ ಐ ಯೂನಿಟ್ ಆಫ್ ಆಕ್ಸಿಲರೇಷನ್ that is meter per second square. Next, acceleration is a vector quantity. So we already know that since velocity is also a vector quantity, so that acceleration is also a vector quantity because it has both magnitude and direction. Next, this acceleration's dimensional formula is given by L1 t minus 2. Okay, next, acceleration may be zero or positive or negative. ಓಕೆ, ಆಕ್ಸಿಲರೇಷನ್ ಸಮಟೈಮ್ಸ್ ಝೀರೋ ಆಗಿರುತ್ತೆ, ಸಮಟೈಮ್ಸ್ ಪಾಸಿಟಿವ್ ಆಗಿರುತ್ತೆ, ಸಮಟೈಮ್ಸ್ ನೆಗೆಟಿವ್ ಕೂಡ ಆಗಿರುತ್ತೆ. ಸೊ ಯಾವಾಗ ಝೀರೋ ಆಗಿರುತ್ತೆ, ಯಾವಾಗ ಪಾಸಿಟಿವ್ ಆಗಿರುತ್ತೆ ಅಂಡ್ ಯಾವಾಗ ನೆಗೆಟಿವ್ ಆಗಿರುತ್ತೆ? ಸೊ ಝೀರೋ ಇದ್ರೆ ಏನಂತೀವಿ, ಪಾಸಿಟಿವ್ ಆಗಿದ್ದಾಗ ಏನಂತೀವಿ, ನೆಗೆಟಿವ್ ಆಗಿದ್ದಾಗ ಏನಂತೀವಿ ನೋಡೋಣ ಬನ್ನಿ. ಸೊ ಇಫ್ ದ ಚೇಂಜ್ ಇನ್ ದ ವೆಲಾಸಿಟಿ ಈಸ್ ಝೀರೋ, ಸೊ ನಾವೇನ್ ಹೇಳಿದ್ವಿ ಆಕ್ಸಿಲರೇಷನ್ ಡಿಫೈನ್ ಮಾಡೋದಕ್ಕೆ change in velocity, rate of change of velocity. Suppose ಆ rate of change of velocity change ಆದ್ರೆ ಅದನ್ನ acceleration ಅಂತ ಹೇಳ್ತೀವಿ. ಸೊ ವೆಲಾಸಿಟಿನೇ ಚೇಂಜ್ ಆಗಿಲ್ಲ ಅಂದ್ರೆ ಆಕ್ಸಿಲರೇಷನ್ ಏನಾಗುತ್ತೆ? ಝೀರೋ. ಸೊ ಇದು ವೆಲಾಸಿಟಿ ಯಾವಾಗ ಚೇಂಜ್ ಆಗದೆ ಇರುತ್ತೆ? ವೆನ್ ಅ ಬಾಡಿ ಈಸ್ ಇನ್ ಯೂನಿಫಾರ್ಮ್ ಮೋಷನ್ ಅಥವಾ ಯೂನಿಫಾರ್ಮ್ ವೆಲಾಸಿಟಿ. ಒಂದು ಕಾನ್ಸ್ಟೆಂಟ್ ವೆಲಾಸಿಟಿನಲ್ಲಿ ಬಾಡಿ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಅಥವಾ ವೆಹಿಕಲ್ ಮೂವ್ ಆಗ್ತಾ ಇದ್ರೆ ಅವಾಗ ಏನಂತ ಹೇಳ್ತೀವಿ? ಆಕ್ಸಿಲರೇಷನ್ ಝೀರೋ. ಓಕೆ, ಸೊ ನೆಕ್ಸ್ಟ್ ಆಕ್ಸಿಲರೇಷನ್ ಪಾಸಿಟಿವ್ ಅಂತ ಯಾವಾಗ ಹೇಳ್ತೀವಿ? ಸಪೋಸ್ ಈಗ ಯಾವುದೋ ಒಂದು ವೆಹಿಕಲ್ ತಗೊಂಡು ನಾವು ಒಂದು ಡೈರೆಕ್ಷನ್, ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರ್ತೀವಿ, ಯಾವುದೋ ಒಂದು ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಇರ್ತೀವಿ. ಸೊ ನಾವು ಅದೇ ಡೈರೆಕ್ಷನ್ ನಲ್ಲೇನೆ ನಮ್ಮ ಒಂದು ಮೋಷನ್ ನ ಕಂಟಿನ್ಯೂ ಮಾಡ್ತಾ ಸ್ಪೀಡ್ ಅಪ್ ಮಾಡೋದು ವೆಹಿಕಲ್ ನ. ಓಕೆ, ನಾವೇನು ಈಗ ಒಂದು 40 km/h ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀವಿ, ನೆಕ್ಸ್ಟ್ ಒಂದು 30 ಸೆಕೆಂಡ್ಸ್ ಅಥವಾ 1 ಮಿನಿಟ್ಗೆ 40 ಇದೆ, ಇದು 50 km/h ಸ್ಪೀಡ್ ಅಲ್ಲಿ ಸ್ಪೀಡ್ ಅಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಈ ತರ ಒಂದು ವೆಲಾಸಿಟಿ ಇನ್ಕ್ರೀಸ್ ಇದೆ ಅಲ್ವಾ, ಒಂದು ಪರ್ಟಿಕ್ಯುಲರ್ ನಾವು ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೀವೋ ಅದೇ ಡೈರೆಕ್ಷನ್ ಅಲ್ಲೇ ವೆಲಾಸಿಟಿ ಅಥವಾ ಸ್ಪೀಡ್ ನ ಇನ್ಕ್ರೀಸ್ ಮಾಡ್ತಾ ಹೋಗೋದನ್ನ ನಾವು ಇನ್ಕ್ರೀಸ್ ಇನ್ ವೆಲಾಸಿಟಿ ಏನ್ ಹೇಳ್ತೀವಲ್ವಾ. ಸೊ ದಿಸ್ ಇನ್ಕ್ರೀಸ್ ಇನ್ ವೆಲಾಸಿಟಿ ಈಸ್ ನೋನ್ ಆಸ್ ಪಾಸಿಟಿವ್ ಆಕ್ಸಿಲರೇಷನ್. ನೆಕ್ಸ್ಟ್, ನೆಗೆಟಿವ್ ಯಾವಾಗ ಆಗುತ್ತೆ? ಸೊ ಸಪೋಸ್ ನಾವೇನಾದ್ರೂ ಈಗ ಅದೇ ತರ ಒಂದು ಡೈರೆಕ್ಷನ್ ಅಲ್ಲಿ, ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ನಾವು ಒಂದು ಗಾಡಿನ ಸ್ಪೀಡ್ ಅಪ್ ಮಾಡ್ಕೊಂಡು ಮೂವ್ ಆಗ್ತಾ ಇದೀವಿ. ಸೊ ಈ ಮೂವ್ ಆಗ್ತಾ ಇರೋ ಟೈಮಲ್ಲಿ ಸಡನ್ ಆಗಿ ನಾವು ಬ್ರೇಕ್ ಅಪ್ಲೈ ಮಾಡ್ತೀವಿ, ಸ್ಲೋ ಡೌನ್ ಮಾಡ್ತೀವಿ. ಓಕೆ, ಸ್ಟಾಪ್ ಮಾಡ್ಬೇಕು ಅನ್ಸ್ಬಿಟ್ಟು ಸಡನ್ ಆಗಿ ಏನ್ ಮಾಡ್ತೀವಿ? ಬ್ರೇಕ್ ಅಪ್ಲೈ ಮಾಡ್ತೀವಿ. ಸೊ ಆ ಬ್ರೇಕ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಆಬ್ಜೆಕ್ಟ್ ಸ್ಲೋ ಡೌನ್ ಆಗುತ್ತೆ. ಓಕೆ, ಸ್ಲೋ ಡೌನ್ ಆಗುತ್ತೆ, ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೂವ್ ಆಗ್ಬಿಟ್ಟು ಸ್ಟಾಪ್ ಮಾಡ್ತೀವಿ. ಸೊ ಇಲ್ಲೇನಾಯ್ತು? ವೆಲಾಸಿಟಿ ಯಾವುದೋ ಒಂದು ಅಮೌಂಟ್ ಆಫ್ ಒಂದು 60-70 km/h ಸ್ಪೀಡ್ ಅಲ್ಲಿ ಇದ್ದಿದ್ದು, ಆ ಒಂದು ವೆಲಾಸಿಟಿನಲ್ಲಿ ಇದ್ದಿದ್ದು ಬಾಡಿ ಏನಾಯ್ತು? ಸಡನ್ ಆಗಿ ಡಿಕ್ರೀಸ್ ಆಗ್ತಾ ಬಂತು ವೆಲಾಸಿಟಿ. ಸೊ ಈ ಒಂದು ಡಿಕ್ರೀಸ್ ಇನ್ ವೆಲಾಸಿಟಿ ಏನಿದೆ, ಈ ಒಂದು ವೆಲಾಸಿಟಿನ ನಾವು ಏನಂತ ಕರಿತೀವಿ? ನೆಗೆಟಿವ್ ಆಕ್ಸಿಲರೇಷನ್, ಆಲ್ಸೋ ರಿಟಾರ್ಡೇಷನ್ ಅಂತ ಕೂಡ ಕರಿತೀವಿ. ಓಕೆ, ನೆಗೆಟಿವ್ ಆಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ರಿಟಾರ್ಡೇಷನ್ ಆರ್ ಡಿಸೆಲರೇಷನ್ ಅಥವಾ ಡಿಆಕ್ಸಿಲರೇಷನ್ ಅಂತ ಕರಿತೀವಿ. ಸೊ ದಟ್ ಇದಿಷ್ಟು ಆಕ್ಸಿಲರೇಷನ್ ಬಗ್ಗೆ ಇರೋ ಕಾನ್ಸೆಪ್ಟ್ಸ್. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್.